ಜಯ ರಾಮ ಜಯ ರಾಮ ಸುರಾಮ. ಶ್ರೀ ಚನ್ನಕೇಶವ ಜೈ. ಚನ್ನಕೇಶವ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ. ಹೆಬ್ಬಾಳಮ್ಮ ಕಿ ಜೈ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ನಿಮಗಿಂತ ಮಿಗಿಲಾದ ದೈವವ ಕಾಣೆ. ನಿಮಗಿಂತ ಮಿಗಿಲಾದ ದೈವವ ಕಾಣೆ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ. ಮನಸಾರೆ ನಾನು ನಂಬೇಳಯ್ಯ. ಮನಸಾರೆ ನಾನು ನಂಬೇಳಯ್ಯ. ಉದಯ ಮಂದಿರಕ್ಕೆ ಬರಲಾರೆಯ. ಹೃದಯ ಮಂದಿರಕ್ಕೆ ಬರಲಾರೆಯ. ಹೃದಯ ಮಂದಿರಕ್ಕೆ ಬರಲಾರೆಯ. ಹೃದಯ ಮಂದಿರಕ್ಕೆ ಬರಲಾರೆಯ. ಹೃದಯ ಮಂದಿರಕ್ಕೆ ಬರಲಾರೆಯ. ಸ್ವಾಮಿ ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಗರಿಕೆ ಪತ್ರೆ ಇದೋ ನಿಮ್ಮಯ ಪಾದಕ್ಕೆ. ಗರಿಕೆ ಪತ್ರೆ ಇದೋ ನಿಮ್ಮಯ ಪಾದಕ್ಕೆ. ಬೇಡುವೆನೋ ನಿಮ್ಮ ಕರುಣೆಯ ಹರಕೆ. ಬೇಡುವೆನೋ ನಿಮ್ಮ ಕರುಣೆಯ ಹರಕೆ. ಓಂಕಾರ ನಾದಮಯ ವಿಶ್ವವ್ಯಾಪಕ. ಓಂಕಾರ ನಾದಮಯ ಶಿವೇ ಶಿವಮುಖ. ಇನೇ ಗಜಮುಖ. ಇನೇ ಗಜಮುಖ. ಸಿದ್ಧಿ ಬುದ್ಧಿ ಪ್ರಿಯ ನಿಮ್ಮದೇ ಧ್ಯಾನ. ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ. ನಿನ ನಾಮದ ಸ್ಮರಣೆ ಅಮೃತ ಪಾನ. ನಿನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ನಮ್ಮನ್ನು ಕಾಯೋ ವಿನಾಯಕ.
ಪಂಡಿತ ಮಂಡಲಾಯು ಮಾನವನಾದ ಈ ಸಭಾಂಗಣದಿಂದಲೂ ದೇವೇಂದ್ರನ ಅಮರಾವತಿಯಂತೆ ರಂಜಿಸುತ್ತಿರುವ ಈ ಭವ್ಯ ರಂಗ ಸಜ್ಜಿಕೆಯಿಂದಲೂ ಸಹಸ್ರಾರು ತಾರೆಗಳನ್ನೇ ನಾಟ್ಯ ಮಾಡಿಸಿದಂತಹ ಈ ವಾದ್ಯ ವೃಂದದಿಂದಲೂ ಕೂಡಿದ ಮತ್ತು ಶ್ರೀ ಚನ್ನಕೇಶವ ಕೃಪಾಪೋಷಿತ ನಾಟಕ ಮಂಡಳಿ ಹೆಬ್ಬಳಲು ಗ್ರಾಮಸ್ಥರಾದ ನಾವುಗಳು ಶ್ರೀ ಆದಿಶಕ್ತಿ ಹೆಬ್ಬಾಳಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾಸ್ಟರ್ ಪ್ರಜ್ವಲ್ ಜಗದೀಶ್ ರವರ ದಕ್ಷ ನಿರ್ದೇಶನದಂತೆ ಸಂಪೂರ್ಣ ರಾಮಾಯಣ ಅಥವಾ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಿಮ್ಮ ಮುಂದೆ ಅಭಿನಯಿಸಲಿದ್ದೇವೆ. ಇದರಲ್ಲೇನಾದರೂ ಲೋಪದೋಷಗಳು ಕಂಡುಬಂದರೆ ಅದನ್ನು ಹಂಸಕ್ಷೀರ ಗಂಗಾ ನ್ಯಾಯದಂತೆ ಕಲಾವಿದರ ತಪ್ಪುಗಳನ್ನು ಮನ್ನಿಸಿ ನಾಟಕವನ್ನು ಯಶಸ್ವಿ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಕನ್ನಡ ಕನ್ನಡ ನಾಡಿನ ಕಲ ಮಕ್ಕಳೇ, ಕನ್ನಡ ನಾಡಿನ ಕಲ ಮಕ್ಕಳೇ, ಅಳಿಯದೆ ಉಳಿಯಲಿ ನಮ್ಮಿ ಕಲೆ, ಎಲ್ಲೆಲ್ಲೂ ಮೆರಗಲಿ ನಮ್ಮಿ ಕಲೆ, ಕನ್ನಡ ನಾಡಿನ ಕಲ ಮಕ್ಕಳೇ. ಬೇಲೂರು ಹಳೆ ಬೀಡು ನೆಲೆ ಬೀಡು ಕಲೆ ಬೀಡು, ಬೇಲೂರು ಹಳೆ ಬೀಡು ನೆಲೆ ಬೀಡು ಕಲೆ ಬೀಡು, ಜಕ್ಕಣ ಕೆತ್ತಿದ ಶಿಲ್ಪಕಲೆ, ಜಕ್ಕಣ ಕೆತ್ತಿದ ಶಿಲ್ಪಕಲೆ, ಎಲ್ಲೆಲ್ಲೂ ಮೆರಗಲಿ ನಮ್ಮಿ ಕಲೆ, ಕನ್ನಡ ನಾಡಿನ ಕಲ ಮಕ್ಕಳೇ. ನಾಟಕಕಾರ ಗೊಬ್ಬಿ ವೀರಣ್ಣ, ನಾಟಕಕಾರ ಗೊಬ್ಬಿ ವೀರಣ್ಣ, ನಟ ಸಾರ್ವಭೌಮ ರಾಜಕುಮಾರ, ನಟ ಸಾರ್ವಭೌಮ ರಾಜಕುಮಾರ, ಅಭಿನವ ಭಕ್ತ ಶಿರೋಮಣಿ ಮಲ್ಲಪ್ಪ, ಅಭಿನವ ಭಕ್ತ ಶಿರೋಮಣಿ ಮಲ್ಲಪ್ಪ, ಸುಬ್ಬಯ್ಯ ನಾಡಿದ ನಟನ ಕಲೆ, ಕನ್ನಡ ನಾಡಿನ ಕಲ ಮಕ್ಕಳೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಂತ್ರಿಯೇ ಕೇಳು, ಇಂತು ನಾನು ರಾಜವ ಮಂತ್ರಿಯೇ ಕೇಳು. ಸುಮಂತ್ರರೇ, ರಾಜೇಂದ್ರ, ಇಂತು ನಾನು ರಾಜವ ಮಂತ್ರಿಯೇ ಕೇಳು, ಇಂತು ನಾನು ರಾಜವ ಮಂತ್ರಿಯೇ ಕೇಳು. ಸಂತಸದಿಂದಲೇ, ಸುಮಂತ್ರರೇ, ರಾಜೇಂದ್ರ, ಸಂತಸದಿಂದಲೇ, ಸಂತಸದಿಂದಲೇ ರಾಮಚಂದ್ರ ಈ ರಾಜ ಮಂತ್ರಿಯೇ ಕೇಳು, ಇಂತು ನಾನು
ರಾಜವ ಮಂತ್ರಿಯೇ ಕೇಳು ಸುಮಂತ್ರರೇ ರಾಜೇಂದ್ರ ಕೋಸಾಲ ದೇಶವ ಸುಕುಮಾರ ರಾಮನಿಗೆ ಕೋಸಾಲ ದೇಶವ ಸುಕುಮಾರ ರಾಮನಿಗೆ ದೇಸಿನಿಂದ ಪಟ್ಟ ಸುಮಂತ್ರರೇ ರಾಜೇಂದ್ರ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯಿಂ ಕಟ್ಟುವೆ ಮಂತ್ರಿಯೇ ಕೇಳು ಇಂದು ನಾನು ರಾಜವ ಮಂತ್ರಿಯೇ ಕೇಳು ಪರಮ ಪೂಜ್ಯರಾದ ವಶಿಷ್ಠ ಮಹರ್ಷಿಗಳೇ, ಸುಮಂತ್ರ ಮಂತ್ರಿವರ್ಯರೇ, ರಾಜೇಂದ್ರ 60 ಸಹಸ್ರ ವರ್ಷಗಳ ಕಾಲ ಹವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುದೇವ? ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನೋ ಸದ್ಗುಣಶೀಲನೋ ರಘುರಾಮಚಂದ್ರನೋ ಸದ್ಗುಣಶೀಲನೋ ಲೋಕ ಲೋಕವಾರೆವನೋ ಲೋಕ ಲೋಕವಾರೆವನೋ ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ದೇವಾನು ದೇವತೆಗಳೇ ಸಂತೋಷದಿಂದಿರುವಾಗ ನಮ್ಮ ಅಭಿಪ್ರಾಯವು ಬೇಕೇ ರಾಜೇಂದ್ರ? ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತ್ರರೇ, ರಾಜೇಂದ್ರ ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಹಾಗೇ ಆಗಲಿ ರಾಜೇಂದ್ರ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ. ರಾಜೇಂದ್ರ, ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ
ಶುಭ ದಿನ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ದೇವ ಮಾನವರೆಲ್ಲ ಸಂತಸ ಪಡುವಂತ ರಾಜೇಂದ್ರ ಸುಮಂತ್ರವೇ, ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜರೆಲ್ಲರಿಗೂ ಆನಂದವಾಗಿರುವಾಗ ನಮಗೂ ಸಹ ಸಂತೋಷವೇ ಪ್ರಭು. ಬಹಳ ಸಂತೋಷವಾಯಿತು ಸುಮಂತ್ರ, ಬಹಳ ಸಂತೋಷವಾಯಿತು. ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಹಾಗೇ ಆಗಲಿ ಪ್ರಭು. ಗುರುದೇವ, ರಾಜೇಂದ್ರ, ಶ್ರೀರಾಮ ಒಂದು ಶುಭ ಮುಹೂರ್ತವನ್ನು ತಿಳಿಸುವಿರಾ? ರಾಜೇಂದ್ರ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತವು ಬಹಳ ಪ್ರಶಸ್ತವಾಗಿರುವುದು ರಾಜೇಂದ್ರ. ಕೃತಾರ್ಥನಾದನು ಗುರುದೇವ, ಕೃತಾರ್ಥನಾದನು. ಕುಮಾರ, ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ಕುಮಾರ, ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ರಾಮಚಂದ್ರ, ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಆನಂದವೇನು ಕೇಳೈ ಜನಕನೇ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕನ ಪಾದಾರವಿಂದಗಳಿಗೆ ಈ ರಾಮನ ನಮನಗಳು. ಕುಮಾರ, ನಿನಗೆ ಮಂಗಳವಾಗಲಿ. ತಂದೆ, ಇಷ್ಟೊಂದು ತ್ವರಿತವಾಗಿ ನನ್ನನ್ನು ಕರೆಯಿಸಲು ಕಾರಣವೇನು? ಕುಮಾರ, ಇಷ್ಟೊಂದು ತ್ವರಿತವಾಗಿ ಕರೆಯಿಸಲು ಕಾರಣವು ಅತಿ ಮಹತ್ತರವಾದದ್ದು. ಏಕೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ಜನಕ, ಕುಮಾರ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವುದೇ ನನ್ನ ಆದ್ಯ ಕರ್ತವ್ಯ. ಆದರೆ ಎಂಬ ಅರ್ಥೋಕ್ತಿ ಏಕೆ ಕುಮಾರ? ನನ್ನ ಮುದ್ದು ಸಹೋದರರಾದ ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಆತುರವೇಕೆ? ಅಯ್ಯೋ ಕುಮಾರ, ಭರತ ಶತ್ರುಘ್ನರಿಗೂ ಹೇಳಿ ಕಳುಹಿಸಿದ್ದೇನೆ. ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿರುವುದರಿಂದ ಈ ಕಾರ್ಯವನ್ನು ಮಾಡಬೇಕಾಗಿರುವುದು. ಕುಮಾರ, ಜನಕ, ಗುರುಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಜ್ಞೆ. ಗುರುದೇವ, ಈ ದಾಶರಥಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ನಿನಗೆ ಮಂಗಳವಾಗಲಿ ಶ್ರೀರಾಮಚಂದ್ರ.
ರಾಮಚಂದ್ರ, ಮಂಗಳ ಸ್ನಾನಾದಿಗಳನ್ನು ಮಾಡಿ ನೀನು ಶುಚಿರ್ಭೂತನಾಗಿ ಸಿದ್ಧವಾಗಿರು. ಕಾಲವನ್ನರಿತು ಬಂದು ನಾನು ನಿನಗೆ ರಕ್ಷಾಬಂಧನವನ್ನು ಕಟ್ಟುತ್ತೇನೆ. ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತ್ರರೇ, ರಾಜೇಂದ್ರ, ನೀವೀಗಲೇ ಹೋಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿರಿ. ಹಾಗೇ ಆಗಲಿ ಪ್ರಭು. ರಾಜ್ಯದ ರೀತಿಯು ಸೋಜಿಗವೆನಿಪುದು. ರಾಜ್ಯದ ರೀತಿಯು ಸೋಜಿಗವೆನಿಪುದು. ಏನಿದು ಸಂಭ್ರಮವೋ ಸಂಭ್ರಮವೋ. ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಚಿತ್ರ ವಿಚಿತ್ರದ ರಂಗೋಲೆಗಳು, ರಾಜಬೀದಿಗಳಲ್ಲಿ ತೋಳಿರು ತೋರಣಗಳು, ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತಿಳಿಯದಲ್ಲ. ರಾಮರಾಜ್ಯ ರಾಮರಾಜ್ಯ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಏನು ರಾಮಚಂದ್ರನ ಪಟ್ಟಾಭಿಷೇಕನೋ? ಅಂದರೆ ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನು ಅಯೋಧ್ಯೆಯ ರಾಜನಾಗುವನು ಕೂಡದು. ರಾಮನಿಗೆ ಪಟ್ಟಾಭಿಷೇಕ ಆಗಲೇ ಕೂಡದು. ಇನ್ನು ತಡವೇಕೆ? ಈಗಲೇ ರಾಣಿಯ ಅಂತಃಪುರಕ್ಕೆ ಹೋಗಿ ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸುವೆನು. ಪಟ್ಟಾಭಿಷೇಕನಂತೆ ಪಟ್ಟಾಭಿಷೇಕ. ಭಗವತೇ ನಮಃ. ಆತ್ಮಬಲ ಸಂರಕ್ಷಣೆ ವಿಶ್ವೇಶ್ವರಿ ಅಮ್ಮ. ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ
ಪತಿದೇವರಿಗೆ ನನ್ನ ಮಕ್ಕಳಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವನು ತಾಯಿ. ಇದೇನು ಇಂದು ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತರು ಇನ್ನೂ ನನ್ನ ಅಂತಃಪುರಕ್ಕೆ ಬಾರಲೇ ಇಲ್ಲವಲ್ಲ? ಕಾರಣವಾದರೂ ಏನಿರಬಹುದು? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನ? ನನ್ನ ಪ್ರಾಣಸಖಿ ಮಂತ್ರಿಯೂ ಬಾರಲಿಲ್ಲವಲ್ಲ, ಕಾರಣವಾದ್ರೂ ಏನಿರಬಹುದು? ಪಟ್ಟಾಭಿಷೇಕನಂತೆ ಪಟ್ಟಾಭಿಷೇಕ ಕೈಕಾ ಓ ಅಲ್ಲಿರುವೆಯ ಮಂತರ ಬಂದೆಯ? ಕ್ಷೇಮವೇ ಸೌಖ್ಯವೇ? ಕಾರಣವೇನು ಮಂತರ? ನನ್ನ ಸುಖ ಗಮನವೆಂಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ನಾವೆಲ್ಲರೂ ಸುಖವಾಗಿದ್ದಂತೆಯೇ ಸರಿ. ಆ ದೇವಿ ಅನುಗ್ರಹದಿಂದ ನಾನು ಸದಾಕಾಲವೂ ಸುಖವಾಗೇ ಇರುವೆನು. ಈ ವಿಚಾರವು ಇದೇನೆ ಮಂತರ? ಇಂದು ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪ ಸೂಚಿತವಾದ ವಿಚಾರವು ನನ್ನಿಂದ ತೋರುತ್ತಿರುವುದಲ್ಲ. ಕಾರಣವೇನು ನನ್ನಲ್ಲಿ ತಿಳಿಸಬಾರದೆ? ನಿಜವಾಗಿಯೂ ನಿನಗೆ ಆ ವಿಚಾರ ತಿಳಿಯದು? ಯಾವ ವಿಚಾರ ಏನು ನನಗೊಂದೂ ತಿಳಿಯದಮ್ಮ.
ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಏನು ಇಂದು ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೇ? ಆಹಾ ಕಂದನಾದ ರಾಮಗೆ ಇಂತಹ ಸಂತೋಷದ ವಿಚಾರವನ್ನು ತಂದಿರುವುದಕ್ಕಾಗಿ ನಿನಗೆ ಏನಾದ್ರೂ ಉಡುಗೊರೆ ಕೊಡಬೇಕಲ್ಲ, ಏನು ಕೊಡಲಿ? ಏನಾದ್ರೂ ಕೊಡು. ಈ ಕಂಠಹಾರವೇ ನಿನಗೆ ಉಡುಗೊರೆ ಕೊಡ್ತೀನಿ, ಸ್ವೀಕರಿಸು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯರು ಉಂಟೆ, ಸರ್ಪದ ಎಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯಾಗಿ ತನಗುಂಟಾಗುವ ಹಾನಿಯನ್ನು ತಿಳಿಯದೆ ನಮ್ಮ ದೇವಿಯು ಬಹಳ ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ಜಾಣಳೆಂದು ಭಾವಿಸಿದ್ದೆ, ಈಗ ನೋಡಿದರೆ ನಿನಗೇನೇನು ತಿಳಿಯದೆಂದು ಗೊತ್ತಾಗುತ್ತಿದೆ. ಇನ್ನು ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಏನು? ದಶರಥ ಚಕ್ರವರ್ತಿ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ? ಅಂದರೆ ನಿನ್ನ ಮಾತಿನ ಅರ್ಥವೇನೆ? ಮತ್ತಿನ್ನೇನಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವರ್ಯಾರು? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂತ್ರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ನನಗೆ ರಾಮನು ಬೇರೆ, ಭರತನು ಬೇರೆ ಏನು? ಉದರಗಳು ಬೇರೆಯಾದರೂ ತಂದೆಯು ಒಬ್ಬನಲ್ಲವೇ? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿನ ಕೌಶಲ್ಯಗಿಂತಲೂ ನನ್ನ ಮೇಲೆ ಅಧಿಕವಾದ ಪ್ರೀತಿ ಇಟ್ಟಿರುವನು. ಅಂಥವನಿಗೆ ಪಟ್ಟಾಭಿಷೇಕವಾದ್ರೆ ನನಗೆ ತೊಂದರೆ. ಸಾಕು, ಸುಮ್ಮನಿರು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಆ ಕೌಶಲ್ಯಗೆ ತಕ್ಕ ಸಮಯವೇ ದೊರೆತಂತಾಯ್ತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಶಲ್ಯೆಯ ಉದರದಲ್ಲಿ ಜನಿಸಿದ್ದರೆ ನಿನ್ನಣೆ ಬರನೆ ಅಷ್ಟು. ದೇವಿ, ಇಷ್ಟೆಲ್ಲ ಮಾತನಾಡುವೆಯಲ್ಲ, ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ನನ್ನ ಹೊರತು ಬಿಟ್ಟು ಬೇರೆ ಯಾರಾದರೂ ತಿಳಿಸಿದ್ದರೆ? ಇಲ್ಲವಲ್ಲ ಮಂತ್ರ, ನನ್ನ ಪ್ರಾಣೇಶ್ವರನಾಗಲಿ
ನನ್ನ ಪ್ರೇಪುತ್ರ ಶ್ರೀರಾಮನಾಗಲಿ ಈ ವಿಚಾರ ನನ್ನ ಬಳಿ ತಿಳಿಸಲೇ ಇಲ್ಲವಲ್ಲ? ಯಾಕೆ ತಿಳಿಸ್ತಾರು ಹೇಳು, ಸದೃವಾಗಿ ಸಿಕ್ಕಿದೆಯ. ಅದಿರಲಿ, ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನು ಅಯೋಧ್ಯೆಯ ರಾಜನಾಗುವನು. ಮಂತರ, ಆ ಕೌಸಲ್ಯೆಯು ರಾಜಮಾತೆಯಾಗುವಳು. ಮಂತರ, ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಆ ಕೌಸಲ್ಯಗೆ ದಾಸ. ಏನು? ರಾಮನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗ ಭರತನು ರಾಮನಿಗೆ ದಾಸನಾಗಬೇಕು, ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕೆ? ಮಂತರ, ಇದಕ್ಕೆ ಇನ್ನೇನು ಮಾಡಬೇಕು? ಅದನ್ನಾದ್ರೂ ತಿಳಿಸಬಾರದೇನೆ? ನಾನಿಲ್ಲವೇ? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಹೌದು ಮಂತರ, ನಾವು ನನ್ನ ಸ್ವಾಮಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಸಮಯ ಬಂದಾಗ ಕೇಳಿಕೊ ಎಂದು ಹೇಳಿರುವರಲ್ಲ. ಇದೇ ತಕ್ಕ ಸಮಯ, ಈಗ ವರಗಳನ್ನು ಕೇಳಿಕೋ. ಏನೆಂಬುದಾಗಿ? ಅದನ್ನು ನಾನೇ ಹೇಳ್ಕೊಡ್ಬೇಕು. ಈಗ ಕೇಳು. ಮೊದಲನೆಯ ವರಕ್ಕೆ ಈಗ ನಡೆಯಬೇಕಾದ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳು. ಏನು ಹೇಳಿದೆ? ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆ? ಆಹಾ, ಎಂತಹ ಚತುಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಇನ್ನು 2ನೇ ವರಕ್ಕೆ? ಇನ್ನು 2ನೆಯ ವರಕ್ಕೆ ರಾಮನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿ. ಅಯ್ಯೋ, ಅಯ್ಯೋ ಪಾಪಿಸ್ತಳೆ, ನೀಚಳೆ! ನನ್ನ ಪ್ರೇಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ಅರಣ್ಯವಾಸಿ ಕಳಿಸಿಕೊಡು ಹೇಳಿಕೊಡುತ್ತಿರುವೆಲ್ಲ. ಇಂಥ ಮಾತುಗಳನ್ನಾಡ ನಿನಗೆ ಮನಸ್ಸಾದ್ರೂ ಹೇಗೆ ಬಂದೆ? ಹೋಗಿ ಹೋಗು, ನನ್ನ ಕಣ್ಣು ಮುಂದೆ ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ. ಇದೇನೋ ಮಾಡಕ್ ಹೋಗೇನೋ ಆತಲ್ಲ, ಸುಮ್ಮನಿದ್ರು ಆಗದು. ದೇವಿ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ಈ ರಾಜ್ಯವನ್ನಾಳಬೇಕು. ನಾನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನೋ, ಆತುರಪಟ್ಟು ಮಾತನಾಡಬೇಡ. ಹಿಂದೆ ರಾಮಚಂದ್ರನ ಪಟ್ಟಾಭಿಷೇಕ, ಇಂಥದ್ದರಲ್ಲಿ ನಿನ್ನ ಮಕ್ಕಳನ್ನು ಅವರ ಮಾವನ ಮನೆಗೆ ಏಕೆ ಕಳಿಸಬೇಕಾಗಿತ್ತು? ಏನೋ ಇನ್ನು ಮುಂದೆ ಬರುವ ಕಷ್ಟಗಳನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕೆಂದು ಹೇಳಿದೆನಮ್ಮ. ನಾನಿನ್ನು ಬರುವೆನು. ಮಂತರ, ನಿಲ್ಲೆ. ಇದಕ್ಕೆ ಮುಂದೆ ಏನು ಮಾಡಬೇಕು? ಹೇಳಕ್ ಹೋದ್ರು ನನ್ನೇ ಬೈತೀಯ, ಈಗ ನನ್ನೇ ಕೇಳ್ತೀಯ. ಇನ್ನು ಮುಂದೆ ಭಯಲ್ಲ, ಅದೇನು ಮಾಡಬೇಕು ಹೇಳಿ? ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲೆ. ಹೇಳ್ಕೊಳ್ಳೋದು ನೋಡು, ಹೆಂಗ್ ಹೇಳ್ಕಂತೀಯ? ಹಾಗಾದರೆ ಮಹಾರಾಜರು ಅಂತಃಪುರಕ್ಕೆ ಬರುವುದನ್ನರಿತು ಈ ರೀತಿಯಾಗಿ ಮಾಡು. ಏನೆಂಬುದಾಗಿ? ಗಾಡಿ ಯಾರು ಕೇಳಿಸ್ಕೊಂಡ್ಬಿಟ್ಟರು. ತಿಳಿಯಿತೆ? ಇದಕ್ಕೆ ಮಹಾರಾಜರು ಒಪ್ಪುವರೇನೆ? ಒಪ್ಪಿಸ್ಬೇಕಮ್ಮ ನಿನ್ನ ಚಾತುರ್ಯ ಬುದ್ಧಿಯಿಂದ. ಆದರೆ ಒಂದು ಮಾತು. ಏನು? ರಾಮನಾಣೆಯಾಗಿಯೂ ನಿನ್ನ ಪತಿಯಿಂದ ವಚನ ತೆಗೆದುಕೊಂಡ ನಂತರ ಈ ವರಗಳನ್ನು ಕೇಳು. ತಿಳಿಯಿತೆ? ಆಗಲಿ ಆಗಲಿ ಮಂತ್ರ, ನೀನು ಹೇಳಿದ ಹಾಗೆ ನಡೆದುಕೊಳ್ಬೇಕು. ಮಂತ್ರ, ಅದು ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನು ಈ ಮಾರ್ಗವಾಗಿ ಬೇಗನೆ ಹೊರಡು. ಯಾರು ಹೇಳ್ಕೊಟ್ಟರು ಅಂದ್ರೆ ಯಾರೆಂದು ಹೇಳಿವೆ? ಅವ್ರು ಹಾಗೆ ಕೇಳುವುದಿಲ್ಲ ಮಂತ್ರ. ಹೋಗು ಹೋಗು. ರಾಮಚಂದ್ರನ ಪಟ್ಟಾಭಿಷೇಕವೇನೋ ನಿಂತು ಹೋದ ಹಾಗೆಯೇ ಇನ್ನು ಭರತನಿಗೆ ಆಗುವುದೋ ಇಲ್ಲವೋ, ಅದು ಏನಾದರೂ ಆಗಲಿ, ನಾನು ಬಂದ ಕಾರ್ಯ ನೆರವೇರಿತು. ಆಗೋ ಎಲ್ಲ ಕಳಿಸ್ತವುಳೆ. ಹೌದು, ಮಂತ್ರ ಹೇಳುತ್ತಿರೋ ಮಾತಿನಲ್ಲಿ ಸತ್ಯಾಂಶವಿದೆ. ನನ್ನ ಮಕ್ಕಳು ನನ್ನ ತವರಿಗೆ ಕಳುಹಿಸಿ ಇಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರಲ್ಲೇ. ಬರಲಿ,
ಬರಲಿ ಆ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುವೆನು. ಇದೇನಿದು? ಕೈಕಾ ಹಂತಂಪುರಕ್ಕೆ ಕಾಲಿಡಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ಕೈಕಾ, ಕೈಕಾ, ದೇವಿ, ಕೈಕಾ. ಓ, ಕೈಕೆಯು ಭೂಷಾಯಿಯಾಗಿರುವಳು. ಆಭರಣಗಳೆಲ್ಲವೂ ಚೆಲ್ಲಾಡಿವು, ಮುಖವು ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಕೈಕಾ, ಕೈಕಾ, ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಮಗ್ನನಾಗಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತೆ? ಏಕೆ ದೇವಿ ಮಾತನಾಡುವುದಿಲ್ಲವೇ? ನನ್ನಲ್ಲಿ ಕೋಪವೇ? ಕೋಪ ಮಾಡ್ಪರೆ ಮಾನು ನೀ ಮಣಿಯಳೆ, ಕೋಪ ಮಾಡ್ಪರೆ. ಕೈಕಾ, ಮಾನು ನೀ ಮಣಿಯಳೆ, ಕೋಪ ಮಾಡ್ಪರೆ. ಮಾನು ನೀ ಮಣಿಯಳೆ, ಕೋಪ ಮಾಡ್ಪರೆ. ಭೀತಿಯಿಂದಲೀಗ ಭ್ರಾಂತನಾದೆನೋ. ಕೈಕಾ, ಭೀತಿಯಿಂದಲೀಗ ಭ್ರಾಂತನಾದೆನೋ. ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ನೀನು, ಕೋಪ ಮಾಡ್ತಾರೆ. ಮಾನು ನೀ ಮಣಿಯಳೆ, ಕೋಪ ಮಾಡ್ತಾರೆ. ದೇವಿ, ಕೈಕಾ, ಮಹಾರಾಜರ ಆಗಮನವು ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನಮ್ಮಂತ ಸಾಮಾನ್ಯರ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ನಿನ್ನ ಮೇಲೆ ಮತ್ತು ನನ್ನ ರಾಮನ ಮೇಲಲ್ಲವೇ ನನಗೆ ಅತಿಯಾದ ಪ್ರೀತಿ ಇರುವುದು? ಅಂದರೆ ಭರತನ ಮೇಲೆ ನಿಮಗೆ ಪ್ರೀತಿ ಇಲ್ಲವೆಂದಾಯ್ತು ಅಲ್ಲವೇ? ಅಯ್ಯೋ, ನನಗೆ ಭರತನು ಬೇರೆಯೇ ರಾಮನು ಬೇರೆಯೇ? ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದು ಹೌದು, ನನ್ನ ಮಕ್ಕಳನ್ನು ತವರಿಗೆ ಕಳುಹಿಸಿ ಅವರು ಇಲ್ಲದ ಸಮಯದಲ್ಲಿ ಇಲ್ಲಿ ರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರ ಬುದ್ಧಿ ನನಗೆ ತಿಳಿಯದೆ? ಅಯ್ಯೋ ಮರುಳೆ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿರುವುದರಿಂದ ಈ ಕಾರ್ಯವನ್ನು ಮಾಡಬೇಕಾಗಿರುವುದು. ಕೈಕಾ, ಭರತ ಶತ್ರುಘ್ನರಿಗೂ ಹೇಳಿ ಕಳುಹಿಸಿದ್ದೇನೆ, ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಬಾ ಬಾ ಕೈಕಾ, ಬಾ ಕೈಕಾ, ಕುಳಿತುಕೋ. ಕೈಕಾ, ಈ ಸಂತೋಷದ ಸಮಯದಲ್ಲಿ
ನಿನಗೇನು ಬೇಕು ಕೇಳಿಕೋ, ನಾನು ನಡೆಸಿಕೊಡುತ್ತೇನೆ. ನಾನು ಏನು ಕೇಳಿದರೂ ನಡೆಸಿಕೊಡುವಿರಾ? ಓಹೋ, ನೀನೇನು ಕೇಳಿದರೂ ಸತ್ಯವಾಗಿ ನಡೆಸಿಕೊಡುತ್ತೇನೆ. ಸತ್ಯವಾಗಿ ನಡೆಸಿಕೊಡುವಿರಾ? ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಸ್ವಾಮಿ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಓಹೋ, ಕೊಟ್ಟಿದ್ದೇನು? ಅವುಗಳನ್ನು ಇದುವರೆಗೂ ನಡೆಸಿಕೊಟ್ಟಿರುವಿರಾ? ಇಲ್ಲ ಇಲ್ಲ. ಹಾಗಾದ್ರೆ ಈಗ ಅವುಗಳನ್ನು ನಡೆಸಿಕೊಡುವಿರಾ? ಹೇಳಿಕೋ ಕೈಕ, ಆನಂದದಿಂದ ನಡೆಸಿಕೊಡುತ್ತೇನೆ. ಹೀಗೆ ಹೇಳಿದ್ರೆ ನಿಮ್ಮ ಮಾತುಗಳು ನಂಬುವುದಾದರೂ ಹೇಗೋ. ನಂಬು ಕೈಕ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಕೈಕ, ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿರುವುದು? ಅಯ್ಯೋ ಹುಚ್ಚಿ, ನಿನ್ನ ಮೇಲಲ್ಲವೇ? ಆಹಾ, ನನ್ನ ಮೇಲೆಯೇ? ಮತ್ತಾರಲ್ಲಿ ಇಲ್ಲವೇ ಸ್ವಾಮಿ? ಇಲ್ಲ ಇಲ್ಲ, ನಿನ್ನ ಮೇಲೆ ಇರುವುದು. ನಿಜವಾಗಿಯೂ ನನ್ನ ಮೇಲೆಯೇ? ನಿಜವಾಗಿಯೂ. ಸ್ವಲ್ಪ ಆಲೋಚಿಸಿ. ಹಾ ಹಾ, ನನ್ನ ಶ್ರೀರಾಮಚಂದ್ರನ ಮೇಲೆ. ನೋಡಿದ್ರಾ ನೋಡಿದ್ರಾ, ಈಗಲೇ 2 ಮಾತುಗಳು. ಹೀಗಿರುವಾಗ ನಿಮ್ಮ ಮಾತುಗಳು ನಾನು ನಂಬುವುದಾದ್ರೂ ಹೇಗೆ? ಕೈಕ, ಹ್ಮ್ ರಾಮನ ಮೇಲೆ. ಸ್ವಾಮಿ, ಹಾಗಾದ್ರೆ ಶ್ರೀರಾಮ, ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಪ್ರಮಾಣವನ್ನು ಮಾಡಿ ನನ್ನ ಕೋರಿಕೆಗಳನ್ನು ನಡೆಸಿಕೊಡುವೆನೆಂದರೆ ನಾನು ಕೇಳಿಕೊಳ್ಳುವೆನು. ಕೈಕ, ಇದೇನು ಹೇಳುತ್ತಿರುವೆ ಕೈಕ? ಶ್ರೀರಾಮಚಂದ್ರನು ದೀಕ್ಷಾಬದ್ಧನಾಗಿರುವ, ಅವನ ಮೇಲೆ ಹಾಣೆಗಳು ಬೇಡ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಹೇಳು ಕೈಕ. ಸಾಧ್ಯವಿಲ್ಲ ಸ್ವಾಮಿ, ನೀವು ರಾಮನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನಿದು? ನನ್ನ ವಿಷಯದಲ್ಲಿ ವಿರೋಧವನ್ನು ಆಚರಿಸದ ನನ್ನ ಕೈಕೆಯ ರೀತಿಯೇ ಬೇರೆಯಾಗಿರುವುದಲ್ಲ. ಇನ್ನೇನು ಕೇಳಿ ಆಳು ಕೈಕ. ಇದು ಶ್ರೀರಾಮಚಂದ್ರನ ಆಣೆಯಾಗಿ ನಡೆಸಿಕೊಡುತ್ತೇನೆ, ಅದೇನೆಂದು ಕೇಳಿಕೋ ಕೈಕ. ಅಬ್ಬಾ, ಈಗ ನನಗೆ ಸಂತೋಷವಾಯಿತು. ಕೇಳಿಕೊಳ್ಳಲೇ ಸ್ವಾಮಿ? ಕೇಳಿಕೋ ಕೈಕ. ಹಾಗಾದ್ರೆ ಕೇಳಿ. ನನ್ನ ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕು. ಏನು ಏನು ಹೇಳುತ್ತಿರುವೆ ಕೈಕ? ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ಭರತನಿಗೆ ಮಾಡಬೇಕು? ಹೌದು. ಸರಿ ಸರಿ, ನಿನ್ನ 2ನೆಯ ವರವಾಗುವುದು. ಇನ್ನು 2ನೆಯ ವರಕ್ಕೆ ರಾಮನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿ ವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ರಾಮ! ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಒಂದು ಭೂತವೆಂದು ತೋರುತ್ತದೆ. ಪ್ರಾಣೇಶ್ವರ! ಕೈಕ, ನನ್ನ ರಾಮಚಂದ್ರನ ಮೇಲೆ ನೀನಿಟ್ಟ ಪ್ರೀತಿ ವಿಶ್ವಾಸಗಳು ಏನಾದವು? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಕೊಲೆಘಾತಕಿ, ನನ್ನದು ಕಪಟ ನಾಟಕವೋ? ಕೈಕ, ಚಿತ್ತಭ್ರಮಣೆಯಿಂದ ಸ್ತನಪಲ್ಲಡವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಎಲ್ಲಿ ನಿಂತು ಹೇಳಿದರೂ ಒಂದೇ, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು, ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಇದೇ ಶತಸಿದ್ಧ. ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಸಾಕು ಕೈಕ, ಕೇಳಲಾರೆ ಕೈಕ, ಕೇಳಲಾರೆ. ನನ್ನ ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ನನ್ನ ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚಪ್ರಾಣಗಳು ಉರುಳಿ ಹೋಗುವು. ಆಗ ನೀನು ವಿಧವೆಯಾಗಿ ಈ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು. ಸಾಧ್ಯವಿಲ್ಲ. ನನ್ನ ಮಾತನ್ನು ನಡೆಸಿಕೊಡುವರೋ ಎಲ್ಲವೋ ಹೇಳಿಬಿಡಿ. ಕೈಕ, ರಾಮನ ಮೇಲೆ ನಿನಗೇಕೆ ಇಷ್ಟೊಂದು ಹಠ? ಹೇಗೆ ಇಷ್ಟೊಂದು ಛಲ? ಛಲವು ರಾಮ
ಬೇಡ ಕೈಕ. ಛಲವೋ ರಾಮನೊಳು ಬೇಡ ಲಾಲನೆ ಭಯದಿಂದ ಓಡ. ಬೇಡ ಕೈಕ ಬೇಡ. ಕೈಕ ಬಿಡುನೆ ಕೋಪವ ನನ್ನೊಳು ತಾರವ ಮುಗಿವೆನ ನಿನ್ನೊಳು ಕೈಕ. ಕಾರವ ಮುಗಿವೆನ ನಿನ್ನೊಳು ಛಲವೋ ರಾಮನೊಳು ಬೇಡ ಲಾಲನೆ ದಯದಿಂದ ನೋಡ. ಕೈಕ ಬೇಡ ಕೈಕ ಬೇಡ. ಸಾಕು ಸಾಕು ಸುಮ್ಮನೆ. ಇಷ್ಟೊಂದು ಹಠಮಾರಿತನ ಒಳಿತಲ್ಲ ಕೈಕ ಒಳಿತಲ್ಲ. ಅಯ್ಯೋ ಹೊಡುನೆ ಭಾರತಗೆ ರಾಜವ ಕೊಡುನೆ ಭಾರತಗೆ ರಾಜವ ಉಳಿಸು ರಾಮನವನ ವಾಸವ. ಸಾಧ್ಯವಿಲ್ಲ ಸ್ವಾಮಿ. ಕೈಕ ಬೇಡ ಕೈಕ. ಉಳಿಸು ರಾಮನವನ ವಾಸವ ಸತ್ಯಾತ್ಮನೋ ಧರ್ಮಾತ್ಮನು. ಕೈಕ ನನ್ನ ರಾಮನು ನಿಮ್ಮ ರಾಮನು. ನನ್ನ ರಾಮನು ನಿಮ್ಮ ರಾಮನು. ಸತ್ಯಾತ್ಮನು ಧರ್ಮಾತ್ಮನು ಸುಗುಣಾಭಿ ರಾಮನು. ಛಲವೋ ರಾಮನೊಳು ಬೇಡ ಲಾಲನೆ ದಯದಿಂದ ನೋಡ. ಛಲವೋ ರಾಮನೊಳು ಬೇಡ. ಕೈಕ ಇಷ್ಟೊಂದು ಹಠಬೇಕೆ ಕೈಕ? ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವೆನು. ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಅಬ್ಬಾ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಇದು
ರತ್ನ ಖಚಿತವಾದ ಕಿರೀಟವನ್ನು ನಿನ್ನ ಪಾದಾರವಿಂದದಲ್ಲಿಟ್ಟು ಬೇಡಿಕೊಳ್ಳುತ್ತೇನೆ. ನನ್ನ ಮಾತನ್ನು ನಡೆಸಿಕೊಡು ಕೈಕಾ, ನಡೆಸಿಕೊಡು. ಸಾಕು ಮಾಡಿ. ಈಗಲಾದ್ರೂ ಏನಾಯಿತು? ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೆಂದು ಲೋಕದಲ್ಲೆಲ್ಲ ಸಾರಿ ಬಿಡುವೆನು. ಕೈಕಾ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವೆ? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿದೆ. ನನ್ನದು ಕಪಟ ನಾಟಕವು ನಿನ್ನ ಮೇಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತವಾಯಿತು. ನೀನು ನಾರಿಯಲ್ಲ, ರಘುವಂಶವನ್ನು ನುಂಗಲು ಬಂದ ಮಾರಿ. ಈಗಲಾದ್ರೂ ಏನಾಯಿತು? ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ಕಂಡುಕೊಳ್ಳುವೆ. ಮಹಾರಾಜನಿಗೆ ಜಯವಾಗಲಿ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು ಪ್ರಭು. ಸುಮಂತ್ರ, ಮಹಾರಾಜರು ಅದೇ ಆಲೋಚನೆಯಲ್ಲೇ ಇರುವರು. ನೀನು ಬೇಗನೆ ಹೋಗಿ ಶ್ರೀರಾಮಚಂದ್ರನ್ನು ಬರಮಾಡು. ಬೇಡ ಕೈಕಾ, ಬೇಡ. ನನ್ನ ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ನಿನಗೆ ಕೈ ಬಿಗುದು ಬೇಡಿಕೊಳ್ಳುತ್ತೇನೆ. ಅಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ತೊಲಗಾಚೆ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಬೇರೆ ಮೀರಿ ಹೋಗುತ್ತಿವೆ. ಹಸ್ತಗಳು ಶಸ್ತ್ರದ ಕಡೆಗೆ ನುಗ್ಗುತ್ತಿರುವು. ರಘುವಂಶ ಕೊಲಗಾತಿಕೆಯಾದ ನಿನ್ನನ್ನು ಈ ಭೂಮಿಯ ಮೇಲೆ ಕ್ಷಣಕಾಲವೂ ಉಳಿಸಲಾರೆ. ತೊಲಗಾಚೆ. ನಿನ್ನನ್ನು ಬಿಟ್ಟಿದ್ದೇ ಆದರೆ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರೂ ನೋಡಿ ನಗುವಂತಾಗ್ತದೆ. ನಿನ್ನನ್ನು ಕೊಂದು ರಾಮ 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 ಅಂತರ ಅಯ್ಯೋ, ಸಮಾಧಾನ ಮಾಡಿಕೊಳ್ಳಿ. ಅಮ್ಮ, ಇದೇನು ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಆಡಿದ ಮಾತು ನಡೆಸಿಕೊಡಲಾರದೆ ಈ ರೀತಿ ಗೋಳಾಡುತ್ತಿರುವರು. ಅಮ್ಮ, ಸೂರ್ಯ ವಂಶದ ಅರಸರ ಸತ್ಯನಿಷ್ಠೆಗಳನ್ನು ಮಾಡಿದ ವಾಗ್ದಾನಗಳನ್ನು ಪರೀಕ್ಷಿಸುತ್ತಿರುವೆಯಾ ತಾಯಿ? ಸಗರ ಚಕ್ರವರ್ತಿಯ 60,000 ಮಕ್ಕಳು ತಂದೆಯ ಆಜ್ಞೆಯನ್ನು ಪರಿಪಾಲಿಸಲು ಈ ಭೂಮಿಯನ್ನು ಅಗೆದು ಪಾತಾಳವನ್ನು ಸೇರಿ ಕಪಿಲ ಮಹರ್ಷಿಗಳ ಆಗ್ರಹಕ್ಕೆ ಗುರಿಯಾಗಿ ಸುಟ್ಟು ಬೂದಿಯಾಗಲಿಲ್ಲವೇ? ಭಗೀರಥ ಭೂಪಾಲನು ತನ್ನ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ನೀಡಲು ಪರಮೇಶ್ವರನನ್ನು ಕುರಿತು 1000 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ದೇವಗಂಗೆಯನ್ನೇ ಭೂಮಿಗೆ ಹರಿಸಿ ತನ್ನ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ಕರುಣಿಸಲಿಲ್ಲವೇ? ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸುವ ಸಲುವಾಗಿ ತನ್ನ ತೊಡೆಯ ಮಾಂಸವನ್ನೇ ಕೊಯ್ದುಕೊಳ್ಳಲಿಲ್ಲವೇ? ಅಷ್ಟೇ ಏಕೆ ತಾಯಿ, ರಾಜ ಹರಿಶ್ಚಂದ್ರನು ಸತ್ಯವಾಕ್ಯವನ್ನು ಪರಿಪಾಲನೆ ಮಾಡಲು ತನ್ನ ಸಕಲ ಸಾಮ್ರಾಜ್ಯವೆಲ್ಲವನ್ನು ವಿಶ್ವಾಮಿತ್ರ ಮಹಾಮುನಿಗೆ ದಾರೆ ಎರೆದು ಸತಿ ಸುತರನ್ನು ಪರರಿಗೆ ಮಾರಿ ತಾನೂ ಸಹ ಚಾಂಡಾಲನಿಗೆ ದಾಸನಾಗಿ ಸ್ಮಶಾನವನ್ನು ಕಾಯಲಿಲ್ಲವೇ? ಇಂತಹ ಸತ್ಯ ಸಂದರ ವಂಶದಲ್ಲಿ ಜನಿಸಿದ ನಾವುಗಳು ಆಡಿದ ಮಾತನ್ನು ನಡೆಸಲಾರದೆ ವ್ಯಥೆಪಡುವುದೇ? ಹೇಳು ತಾಯಿ ನಿನ್ನ ಮನದ ಅಭಿಷ್ಟವನ್ನು. ಅದನ್ನು ನಿಮ್ಮ ಸುಪುತ್ರನಾದ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಇಷ್ಟು ತಂದೆ ಪರೀಕ್ಷೆ ಆಯಿತು, ಇನ್ನು ಮಗನ ಪರೀಕ್ಷೆ. ನಿನಗೆ ಏತಕ್ಕೆ ಬಿಡು ಆ ವಿಚಾರ. ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ, ಇಂದೇಕು ಕಾಣಲಲ್ಲ. ಹೇಳು ತಾಯಿ ನಿನ್ನ ಮನದ ಅಭಿಷ್ಟವನ್ನು. ಅದನ್ನು ನಮ್ಮ ವಂಶಜ್ಯೋತಿಯಾದ ಭಗವಾನ್ ಭಾಸ್ಕರನಾಣೆಯಾಗಿ ಮತ್ತು ಜನಕನ ಪಾದಸಾಕ್ಷಿಯಾಗಿಯೂ ನಡೆಸಿಕೊಡಲು ನಾನು ಸಿದ್ಧನಿದ್ದೇನೆ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? ಮೊದಲನೇ ವರಕ್ಕೆ ನಿನಗೆ
ತಂದೆಯ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ಜನಕನು ಇಷ್ಟೊಂದು ವ್ಯಥೆ ಪಡಬೇಕೆ? ನಾನಾರು ಭರತನಾರು, ನಮ್ಮೀರ್ವರಲ್ಲಿ ಯಾರಾಳಿದರೇನಮ್ಮ ಈ ನೆಲವನ್ನು? ಉದರಗಳು ಬೇರೆ ಆದರೂ ನಾವೀರ್ವರು ದಶರಥ ಚಕ್ರವರ್ತಿಯ ಸುಪುತ್ರರಲ್ಲವೇ ತಾಯಿ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನು ಅಮ್ಮ, ಅವರಂತೆಯೇ ನಾವೂ ಸಹ ಒಂದು ದಿವಸ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಆಗಲಮ್ಮ, ನಿನ್ನ ಇಚ್ಛೆಯಂತೆಯೇ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ ಎರಡನೇ ವರವಾವುದು? ಎರಡನೇ ವರಕ್ಕೆ ನೀನು ನಾರು ಮುಡಿಯನ್ನುಟ್ಟು ಜಟಾವಲ್ಕೆಲ ಧಾರಿಯಾಗಿ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಕಳಿಸಿಕೊಡಬೇಕೆಂದು ಕೇಳಿಕೊಂಡೆ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂಗಾಂಟಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂಗಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯವ ಪಾಲಿಸುವ ಪುತ್ರರತ್ನರಳೆನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ಅಮ್ಮ. ಅಮ್ಮ, ವನವಾಸನೆಪದಿಂದ ಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯ ನಗಿಸ್ತ ಮಾತೆ ಅಮ್ಮ. ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂಟೆ, ನಿಶ್ಚಯದಿ ವನವಾಸ ಕೊಪ್ಪಿಗೆ ಎಚ್ಚರಿಸು ಪಿತನನ್ನ ನಮಿಸಿ ಪೋಟೆನು ಅಮ್ಮ. ಅಮ್ಮ, ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ ನಿನಗೆ. ಈ ಕೋಸಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನಿಂತಲೂ ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ, ಬಹಳ ಉಪಕಾರ ಮಾಡಿದೆ ಅಮ್ಮ.
ಈ ಅಯೋಧ್ಯೆಯ ಪುರದ ಜನರು ಹೇಳುತ್ತಿದ್ದರು, ಮಹಾರಾಣಿ ಕೈಕಾಮಾತೆಯವರಿಗೆ ತನ್ನ ಮಗನಾದ ಭರತನಿಗಿಂತಲೂ ಶ್ರೀರಾಮನ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುವುದೆಂದು. ಅದು ಇಂದಿಗೆ ಸತ್ಯವಾಯಿತು ತಾಯಿ, ಇಂದಿಗೆ ಸತ್ಯವಾಯಿತು. ಆಗಲಮ್ಮ, ನಿನ್ನ ಇಚ್ಛೆಯಂತೆಯೇ ನಾನು ಈ ದಿನವೇ ವನವಾಸಕ್ಕೆ ಹೊರಡಲು ಸಿದ್ಧನಾಗುತ್ತೇನೆ. ಈ ವಿಚಾರವನ್ನು ಮಾತೆಯವರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರದ ಹೊಣೆಯು ನಿಮ್ಮನ್ನೇ ಹೊಂದಿರುವುದು. ಸಾವಿರ ಸಿಡಿಲಿನ ಆಘಾತವನ್ನು ಸೈರಿಸುವ ಶಕ್ತಿ ಈ ರಾಮನಿಗಿದೆ. ನೀವು ಚಿಂತಿಸಬೇಡಿ, ಧೈರ್ಯದಿಂದಿರಿ. ಅಮ್ಮ, ನಾನಿನ್ನು ಬರುತ್ತೇನೆ.